ಫಿಲಾಸಫರ್ ಕಣಾನ್. ಇಂಡಿಯನ್ ಫಿಲಾಸಫರ್ ಕಣಾನ್ ಅಂತಕ್ಕಂಥನು ಈ ಒಂದು ಆಟಮ್ ಬಗ್ಗೆ ಐಡಿಯಾ ಕೊಡ್ತಾನೆ. ಯಾವುದೇ ಸಬ್ಸ್ಟೆನ್ಸ್ ಅಲ್ಲಿರೋ ಸ್ಮಾಲೆಸ್ಟ್ ಪಾರ್ಟಿಕಲ್ ಇಸ್ ಕಾಲ್ಡ್ ಕಣ. ಈ ಒಂದು ಯಾವುದೇ ಸಬ್ಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಸ್ಮಾಲೆಸ್ಟ್ ಪಾರ್ಟಿಕಲ್ ಗೆ ಅವನು ಕಣ ಅಂತ ಕರೀತಾನೆ. ಯಾವ ರೀತಿ ಅಂದ್ರೆ ಒಂದು ಸ್ಮಾಲ್ ಪಾರ್ಟಿಕಲ್ ತಗೊಂಡು ಅದನ್ನ ನಾವು 1000 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು. ಅದರಲ್ಲಿರೋ ಒಂದು ಪಾರ್ಟ್ ಅನ್ನ ಮತ್ತೆ ಈ ನಂಬರ್ ಆಫ್ ಪೀಸಸ್ ಕಟ್ ಮಾಡಿದಾಗ ನೆಕ್ಸ್ಟ್ ಬ್ರೇಕ್ ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಸ್ಮಾಲ್ ಪಾರ್ಟಿಕಲ್ ಇರುತ್ತಲ್ಲ ಅದಕ್ಕೆ ಅವನು ಕಣ ಅಂತ ಕರೀತಾನೆ. ಅದಾದ್ಮೇಲೆ ನೆಕ್ಸ್ಟ್ ಡಾಲ್ಟನ್ ಅದ್ರ ಬಗ್ಗೆ ಐಡಿಯಾ ಕೊಡ್ತಾನೆ. ಆಟಮ್ ಬಗ್ಗೆ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಮ್ಯಾಟರ್ ಇಸ್ ಕಾಲ್ಡ್ ಆಟಮ್ ಅಂತೇಳಿ. ನೆಕ್ಸ್ಟ್ ಇದಾದ್ಮೇಲೆ ಈ ಒಂದು ಥಿಯರೀಸ್ಗಳು ಬರ್ತವೆ, ಥಿಯರೀಸ್ ಆಫ್ ಅಟಾಮಿಕ್ ಮಾಡೆಲ್. ಹಾಗಾದ್ರೆ ಈ ಒಂದು ಡಿಫರೆಂಟ್ ಥಿಯರೀಸ್ ಆಫ್ ಅಟಾಮಿಕ್ ಮಾಡೆಲ್ಸ್ಗಳು ಏನ್ ಕೊಡ್ತವೆ? ಆಟಮ್ ನ ಸ್ಟ್ರಕ್ಚರ್ ಬಗ್ಗೆ ಐಡಿಯಾ ಕೊಡ್ತವೆ, ಆಟಮ್ ನ ಸೈಜ್ ಬಗ್ಗೆ, ಆಟಮ್ ನ ಒಂದು ಸ್ಟ್ರಕ್ಚರ್ ಬಗ್ಗೆ, ಆಟಮ್ ನ ಒಂದು ಸ್ಟೆಬಿಲಿಟಿ ಬಗ್ಗೆ, ಆಟಮ್ ನ ನ್ಯೂಟ್ರಾಲಿಟಿ ಬಗ್ಗೆ, ಆಟಮ್ ಇಂದ ಪ್ರೊಡ್ಯೂಸ್ ಆಗ್ತಕ್ಕಂಥ ಲೈನ್ ಎಮಿಷನ್ ಸ್ಪೆಕ್ಟ್ರಗಳ ಬಗ್ಗೆ ಐಡಿಯಾ ಕೊಡುತ್ತಾ ಈ ಒಂದು ಥಿಯರೀಸ್ಗಳು, ಡಿಫರೆಂಟ್ ಅಟಾಮಿಕ್ ಥಿಯರೀಸ್ ಅಥವಾ ಡಿಫರೆಂಟ್ ಅಟಾಮಿಕ್ ಮಾಡೆಲ್ಸ್. ಇಲ್ಲಿ ಬೇರೆ ಬೇರೆ ಅಟಾಮಿಕ್ ಮಾಡೆಲ್ಸ್ ಇದೆ. ಅದರಲ್ಲಿ ಫಸ್ಟ್ ಒನ್ ಈಸ್ ಥಾಮ್ಸನ್ಸ್ ಅಟಾಮಿಕ್ ಮಾಡೆಲ್, ಸೆಕೆಂಡ್ ಒನ್ ರುದರ್ಫೋರ್ಡ್ಸ್ ಅಟಾಮಿಕ್ ಮಾಡೆಲ್, ಥರ್ಡ್ ಒನ್ ಬೋರ್ಸ್ ಅಟಾಮಿಕ್ ಮಾಡೆಲ್, fourth one Summerfield's relativistic atomic model, fifth one is vector atom model, and sixth one is wave mechanical atomic models. ಈ ರೀತಿ ಡಿಫರೆಂಟ್ ಅಟಾಮಿಕ್ ಮಾಡೆಲ್ಸ್ ಇದಾವೆ. ಎಲ್ಲಾ ಮಾಡೆಲ್ಸ್ಗಳು ಆಟಮ್ ನ ಸ್ಟ್ರಕ್ಚರ್ ಬಗ್ಗೆ, ಆಟಮ್ ನ ಒಂದು ಶೇಪ್ ಬಗ್ಗೆ, ಆಟಮ್ ನ ನ್ಯೂಟ್ರಾಲಿಟಿ ಬಗ್ಗೆ, ಆಟಮ್ ನ ಈ ಒಂದು ಬೇರೆ ಬೇರೆ ಫ್ಯಾಕ್ಟರ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದರಲ್ಲಿ ಫಸ್ಟ್ ಒನ್ ಈಸ್ ಥಾಮ್ಸನ್ಸ್ ಅಟಾಮಿಕ್ ಮಾಡೆಲ್. J.J. Thomson discovered the electron in the year 1897. ಈ ಒಂದು ಡಿಸ್ಚಾರ್ಜ್ ಟ್ಯೂಬ್ ಇಂದ ಎಲೆಕ್ಟ್ರಾನ್ ಅನ್ನು ಡಿಸ್ಕವರ್ ಮಾಡ್ತಾನೆ ರುದರ್ಫೋರ್ಡ್ ಇನ್ 1897. ಆಗ ಅವನು ಈ ಒಂದು ಆಟಮ್ ನ ಬಗ್ಗೆ, ಆಟಮ್ ನ ಸ್ಟ್ರಕ್ಚರ್ ಬಗ್ಗೆ ಒಂದು ಥಿಯರಿಯನ್ನ ಪ್ರಪೋಸ್ ಮಾಡ್ತಾನೆ. According to Thomson, atom is the homogeneous sphere, just like a metal ball, in which the mass and positive charge of an atom is distributed uniformly. ಈ ಒಂದು ಆಟಮ್ ಅಂತಕ್ಕಂಥದ್ದು ಒಂದು ಹೋಮೋಜಿನಿಯಸ್ ಸ್ಪಿಯರ್ ತರ ಇರುತ್ತೆ. ಅಲ್ಲಿ ಆ ಒಂದು ಅದರ ಮಾಸ್ ಮತ್ತು ಪಾಸಿಟಿವ್ ಚಾರ್ಜ್ ಈ ರೀತಿ ಇಲ್ಲಿ ವೈಟಿಶ್ ಐತಲ್ಲ ಅದೇ ತರ ಈ ಒಂದು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅಂಡ್ ಎಲೆಕ್ಟ್ರಾನ್ಸ್ ಆರ್ ಎಂಬೀಡೆಡ್ in the homogeneous sphere, just like a plums in the pudding or seeds in a watermelon. ಈ ಒಂದು ಹೋಮೋಜಿನಿಯಸ್ ಸ್ಪಿಯರ್ ಅಲ್ಲಿ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ಎಲೆಕ್ಟ್ರಾನ್ಸ್. ಆ ಒಂದು ಎಲೆಕ್ಟ್ರಾನ್ಸ್ ಗಳು ಎಂಬೀಡ್ ಆಗಿರ್ತವೆ. ಯಾವ ರೀತಿ ಅಂತಂದ್ರೆ ಈ ಒಂದು ಪ್ಲಮ್ ಫ್ರೂಟ್ ಅಲ್ಲಿ ಇರ್ತಕ್ಕಂಥ ಸೀಡ್ಸ್ ತರ ಅಥವಾ ಈ ಒಂದು ವಾಟರ್ ಮೆಲನ್ ಅಲ್ಲಿ ಇರ್ತಕ್ಕಂಥ ಸೀಡ್ಸ್ ತರ ಈ ಒಂದು ಎಲೆಕ್ಟ್ರಾನ್ಸ್ ಗಳು ಎಂಬೀಡ್ ಆಗಿರ್ತಾವೆ. ಅಂದ್ರೆ ಈಗ ವಾಟರ್ ಮೆಲನ್ ಅಂತ ತಗೊಂಡ್ರೆ ರೆಡ್ ಪೋರ್ಷನ್ ಇರುತ್ತಲ್ಲ, ಆ ರೆಡ್ ಪೋರ್ಷನ್ ಇರೋ ತರ ಮಾಸ್ ಮತ್ತು ಪಾಸಿಟಿವ್ ಚಾರ್ಜ್ ಇದ್ರೆ ಅದರಲ್ಲಿರೋ ಬ್ಲಾಕ್ ಕಲರ್ ಸೀಡ್ಸ್ ತರ ಎಲೆಕ್ಟ್ರಾನ್ಸ್ ಗಳು ಎಂಬೀಡ್ ಆಗಿರ್ತವೆ. ಇದು ಅಕಾರ್ಡಿಂಗ್ ಟು ಥಾಮ್ಸನ್ ಸ್ಟ್ರಕ್ಚರ್ ಆಫ್ ದಿ ಆಟಮ್. ಎರಡನೇದು, ಈ ಒಂದು ಆಟಮ್ ಅಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಚಾರ್ಜ್ ಅಂಡ್ ಎಲೆಕ್ಟ್ರಾನ್ಸ್ ಅಲ್ಲಿ ಇರ್ತಕ್ಕಂಥ ನೆಗೆಟಿವ್ ಚಾರ್ಜ್ ಎರಡು ಈಕ್ವಲ್ ಆಗಿರ್ತವೆ. ಟೋಟಲ್ ಪಾಸಿಟಿವ್ ಚಾರ್ಜ್ ಆಫ್ ದ ಆಟಮ್ ಈಸ್ ಈಕ್ವಲ್ ಟು ನೆಗೆಟಿವ್ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ಸ್. ಹಾಗಾಗಿ ದಟ್ ಆಟಮ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಈ ರೀತಿ ಆಟಮ್ ನ ನ್ಯೂಟ್ರಾಲಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಬಟ್ ದಿಸ್ ಥಾಮ್ಸನ್ ಅಟಾಮಿಕ್ ಮಾಡೆಲ್ ವಾಸ್ ನಾಟ್ ಎಕ್ಸ್ಪ್ಲೈನ್ಡ್ ಅಬೌಟ್ alpha scattering experiment, and also it was not explained about line emission spectrum. Okay. Thomson's model of an atom. In this module, you will learn about Thomson's model of an atom. After the discovery of electrons and protons in an atom, the next challenge in front of scientists was to know about their arrangement inside the atom. Sir J.J. Thomson was the first one to address this problem. Thomson proposed that an atom consists of a positively charged sphere
that is made of protons. All electrons of the atom are embedded in this sphere. Moreover, according to him, the negatively and positively charged particles, or in other words, the number of electrons and protons, were equal. This model was also known as the watermelon or plum pudding model because of its similarity with these two. The seeds of the watermelon can be equated to the electrons or the negatively charged particles, and the red mass can be equated to the protons or the positively charged sphere. Similarly, in a plum pudding, the raisins can be considered as the electrons and the remaining portion can be considered as the positively charged sphere. Let's recap. Sir J.J. Thomson was the first scientist to provide the model of an atom. His model was similar to a watermelon or plum pudding. According to his model, an atom consists of a positively charged sphere made up of protons, and electrons are embedded in it. He also proposed that an atom consisted of equal number of electrons and protons. His model did not justify the results of some experiments later.